ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ರೀಪ್ಲೇಸ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಳ್ಳೆ ಪ್ರಾಡಕ್ಟ್ ಇದ್ರೆ ಸಜೆಸ್ಟ್ ಮಾಡಿ ಟಿಪ್ಸ್ ಕೊಡಿ ಮೇಡಮ್ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋ ವೈರಲ್ ಆದಾಗ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಸೊ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಸಹಜವಾಗಿ ಸಣ್ಣ ಪುಟ್ಟ ಸ್ಟೋರೇಜ್ಗೆ ಎಲ್ಲರ ಮನೆಯಲ್ಲಿ ಈ ತರ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಪುಟ್ಟಿಗಳಿದ್ದೇ ಇರುತ್ತೆ. ಸೊ ಇದಕ್ಕೆ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿ ಜೂಟ್ ಇಂದ ಮಾಡಿರೋ ಈ ಹ್ಯಾಂಗಿಂಗ್ ಪ್ಯಾಕ್ಸ್ ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ತರ ಬಂತು ಪರಿಸ್ಥಿತಿ ನಮ್ಗೆ. ನಮ್ಮನೆ ಸೆಮಿ ಫರ್ನಿಸ್ಡ್ ಆಗಿದೆ. ಇದೆಲ್ಲ ಸ್ಟೋರ್ ಮಾಡ್ಕೊಳ್ಳಕ್ಕೆ ವಿಸ್ಕರ್ ಬಾಸ್ಕೆಟ್ ಏನಿಲ್ಲ ನಮ್ಮ ಹತ್ರ. ಇರೋದನ್ನೇ ನೀಟಾಗಿ ಆರ್ಗನೈಸ್ ಸ್ಪೇಷಿಯಸ್ ಆಗಿ ಮೇಂಟೈನ್ ಮಾಡ್ಬೇಕನ್ನೋದೇ ನನ್ನ ಆಸೆ. ಈ ಜೂಟ್ ಬ್ಯಾಗ್ಸ್ ಪ್ಯೂರ್ಲಿ ಹ್ಯಾಂಡ್ ಮೇಡ್ ಮತ್ತು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಈ ಪ್ಲಾಸ್ಟಿಕ್ ಪುಟ್ಟಿಗಳು ಅಲ್ಲಿ ಇಟ್ಟರೆ ಎಷ್ಟೊಂದು ಜಾಗ ವೇಸ್ಟ್ ಆಗುತ್ತೆ. ಈ ಪ್ಲಾಸ್ಟಿಕ್ ಪುಟ್ಟಿಗಳೆಲ್ಲ ರೀಪ್ಲೇಸ್ ಮಾಡ್ಕೊಂಡು ಈ ಹ್ಯಾಂಗಿಂಗ್ ಜೂಟ್ ಬ್ಯಾಗ್ ನ ತಗೊಂಡು ಎಲ್ ಜಾಗ ಇದೆ ಅಲ್ಲಿ ಹ್ಯಾಂಗ್ ಮಾಡ್ಕೊಂಡ್ರೆ ಸ್ಪೇಸ್ ಕೂಡ ಸೇವ್ ಆಗುತ್ತೆ, ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ, ಪ್ಲಾಸ್ಟಿಕ್ ಅವಾಯ್ಡ್ ಕೂಡ ಮಾಡ್ದಾಗ ಆಗುತ್ತೆ. ಮತ್ತೆ ರೀಪ್ಲೇಸ್ಗೆ ಅಂತ ತೆಗ್ದಿರೋ ಪ್ಲಾಸ್ಟಿಕ್ ಖಂಡಿತ ರೀಸೈಕ್ಲಿಗೆ ಹಾಕಿ ಅಲ್ಲಿ ಎಸಿಬೇಡಿ. ಸೊ ನಿಮ್ಗೂ ಕೂಡ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ನಾನು ನಿಮ್ಗೆ ಲಿಂಕ್ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಇದೆಲ್ಲ ಪ್ರಾಡಕ್ಟ್ಸ್ ಮನೇಲಿ ಹೇಗೆ ಯೂಸ್ ಮಾಡಿದ್ದೀನಿ ಅಂತ ಪಾರ್ಟ್ 1 ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್ ಬಾಯ್.